ಪ್ರತಿನಿತ್ಯ ದೇವರ ಪೂಜೆಯಲ್ಲಿ ದೀಪಕ್ಕೆ ಸಾಕಷ್ಟು ಮಹತ್ವ ಇದೆ. ತುಪ್ಪ ಅಥವಾ ಎಣ್ಣೆ ದೀಪ ಬೆಳಗೋ ಸಂಪ್ರದಾಯ ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಪೂಜೆ ವೇಳೆ ಯಾವ ದೀಪ ಹಚ್ಚಬೇಕು, ಎಷ್ಟು ಬತ್ತಿಯನ್ನು ಹಚ್ಚಬೇಕು ಎನ್ನುವುದು ಸರಿಯಾಗಿ ತಿಳಿದುಕೊಂಡಿರಬೇಕು. ದಿನವಿಡೀ ನಂದಿ ಹೋಗದ ದೇವರ ದೀಪವನ್ನ ಬೆಳಗುವ ದೀಪವೇ ನಂದ ದೀಪ. ನಂದ ಎಂದರೆ ಭಗವಂತ. ಆನಂದೋ ನಂದನ ನಂದಃ ವಿಷ್ಣು ಸಹಸ್ರನಾಮ ನಂದಯತಿ ಭಕ್ತಾನ್ ಇತಿ ನಂದಃ. ಅಂದ್ರೆ ದೀಪದ ಅರ್ಥ ದೀಪೇತಿ ದೀಪಯತೇವಾ ಸ್ವಂ ಪರಂ ಚೇತಿ ದೀಪಃ. ಅಂದರೆ ಭಗವಂತನು ತೋರಿಸುವ ವಸ್ತುವೇ ದೀಪ. ರವೇರಸ್ತ ಸಮಾರಾಭ್ಯ ಯಾವತ್ ಸೂರ್ಯೋದಯೋ ಭವೇತ್ ಯಸ್ಯ ತಿಷ್ಠತಿ ಗೃಹೇ ದೀಪಃ ತಸ್ಯ ನಾಸ್ತಿ ದರಿದ್ರತಃ. ಅಂದ್ರೆ ಸೂರ್ಯಾಸ್ತವಾದ ಕೂಡಲೇ ಗೃಹಿಣಿಯು ದೇವರ ಮುಂದೆ ಮುಂದಿನ ದಿನ ಸೂರ್ಯೋದಯವಾಗುವವರೆಗೂ ನಂದ ದೀಪವನ್ನ ಅಂದ್ರೆ ದೀಪ ನಂದಿ ಹೋಗದಂತೆ ನೋಡಿಕೊಳ್ಳಬೇಕು. ಹೀಗೆ ದೀಪ ಬೆಳಗಿದ ಮನೆಯಲ್ಲಿ ಆ ಲಕ್ಷ್ಮಿ ಅತ್ತ ಇತ್ತ ಸುಳಿಯಲಾರಳು, ದಾರಿದ್ರ್ಯ ಬರಲೇಬಾರದು. ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ವಿಶೇಷವಿರುವ ತುಳಸಿ ಕಾಷ್ಟದಿಂದ ದೇವರಿಗೆ ತುಪ್ಪದ ದೀಪವನ್ನ ಹಚ್ಚಿದ್ರೆ ಭಗವಂತನು ಹೆಚ್ಚು ಸಂತುಷ್ಟನಾಗುತ್ತಾನೆ. ಆತ ಏವ ಶಲಾಕಂ ತತ್ರ ತಪ್ತಯಂತಿ. ತುಳಸಿ ಗಿಡಕ್ಕೆ ಪೂಜೆ ಮಾಡಿದ ನಂತರ ನಿಮ್ಮ ಕಷ್ಟಗಳನ್ನ ತುಳಸಿ ಗಿಡಕ್ಕೆ ಹೇಳ್ಕೊಂಡ್ರೆ ಸಾಕು, ಕಷ್ಟಗಳು ದೂರವಾಗುತ್ತವೆ. ನಿಮ್ ಕಷ್ಟಗಳನ್ನು ಹೇಳ್ಕೊಳ್ಳುವಾಗ ಯಾವ ಅಡಚಣೆಗಳು ಇಲ್ಲದಂತೆ ನೋಡಿಕೊಳ್ಬೇಕು. ಹೀಗೆ ತುಳಸಿ ದೇವಿಗೆ ಪ್ರತಿದಿನ ಪೂಜೆ ಮಾಡುವಾಗ ಈ ತುಳಸಿ ಪ್ರಾರ್ಥನೆ ಅಂದ್ರೆ ಮಂತ್ರವನ್ನ ಜಪಿಸಿಕೊಂಡ್ರೆ ಸಾಕು. ಓಂ ಭದ್ರಾಯೈ ನಮಃ, ಓಂ ಸುಪ್ರಭಾಯೈ ನಮಃ. ದೀಪದಲ್ಲಿರುವ ದೇವತೆಗಳು ಭೂದೇವಿಯರು ಪ್ರಣತಿಯೊಳಗೆ, ಲಕ್ಷ್ಮೀ ದೇವಿಯರು ಎಣ್ಣೆಯೊಳಗೆ, ಶೇಷದೇವರು ಬತ್ತಿಯೊಳಗೆ, ವಾಯುದೇವರು ಪ್ರಕಾಶದೊಳಗೆ, ರುದ್ರದೇವರು ಕಪ್ಪಿನೊಳಗೆ, ಶಚೀಪತಿ ಇಂದ್ರದೇವರು ದೀಪಕ್ಕೆ ಅಭಿಮಾನಿ. ದೀಪ ಹಚ್ಚುವಾಗ ಹೇಳಿಕೊಳ್ಳಲೇಬೇಕಾದ ಮಂತ್ರ ದೀಪದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನಿ ಅಜ್ಞಾನಾಂಧಸ್ಯ ಮೇ ನಿತ್ಯಂ ಸುಜ್ಞಾನಂ ದೇಹಿ ಸುಪ್ರಭೆ. ದೀಪದಲ್ಲಿರಬೇಕಾದ ಬತ್ತಿಯ ಸಂಖ್ಯೆ, ದೀಪದಲ್ಲಿ 2 ಬತ್ತಿಗಳಿರಬೇಕು. ಹೌದು, ಒಂದು ಬತ್ತಿಯಿಂದ ದೀಪ ಹಚ್ಚಬಾರದು. ಹೂಬತ್ತಿ ಕೂಡ 2 ಇಟ್ಟಿರಬೇಕು. ದೀಪಕ್ಕೆ ಉಪಯೋಗಿಸುವ ಎಣ್ಣೆ ಗವ್ಯಾಜ್ಯಂ ತಿಲತೈಲಂ ಚ ಕುಸುಮೇಶ್ಚ ಸುವಾಸಿತಂ ಸಂಯೋಜ್ಯ ವರ್ತಿನಾ ದೀಪಂ ಭಕ್ತ್ಯಾ ವಿಷ್ಣುರ್ ವೇದಯೇ. ಅಂದ್ರೆ ಶ್ರೀ ವಿಷ್ಣುವಿಗೆ ದೀಪವನ್ನ ಹಚ್ಚುವಾಗ ತುಪ್ಪ, ತಿಲತೈಲ, ಎಳ್ಳೆಣ್ಣೆ ಇವೆರಡರಿಂದ ಆಗಲಿ ಹೂಗಳಿಂದ ಸುವಾಸಿತಗೊಳಿಸಿ ನಂತರ ಬೆಳಗಬೇಕು. ಹೀಗೆ ಪ್ರಮಾಣ ವಾಕ್ಯವು ಗುರುತ ದೀಪ, ತೈಲ ದೀಪವು ವಿಷ್ಣು ಲೋಕ ಪ್ರಾಪ್ತಿಗೆ ಕಾರಣ ಎನ್ನಲಾಗುತ್ತಿದೆ. ಇನ್ನು ದೀಪಕ್ಕಾಗಿ ತುಪ್ಪ ಮತ್ತು ಎಳ್ಳೆಣ್ಣೆಯನ್ನ ಮಾತ್ರ ಉಪಯೋಗಿಸಬೇಕು. ಉಳಿದ 2 ಎಣ್ಣೆಗಳು ವರ್ಜ್ಯ ಎಂದು ಅಗ್ನಿಪುರಾಣ ತಿಳಿಸಿದೆ. ಇನ್ನು ದೀಪಸ್ತಂಭದಲ್ಲಿರುವ ದೇವತೆಗಳು ಯಾರು ಯಾರು ಅಂತೀರಾ? ದೀಪಸ್ತಂಭದಲ್ಲಿ 27 ನಕ್ಷತ್ರ ದೇವತೆಗಳು ಇದ್ರೆ, ನಾಳದಲ್ಲಿ ವಾಸುಕಿ ದೇವತೆ, ಪಾದದಲ್ಲಿ ಚಂದ್ರ ಸೂರ್ಯರು, ಧೂಪ ದೀಪ ಪಾತ್ರದಲ್ಲಿ ಅಗ್ನಿ ದೇವತೆ, ದೀಪ ಪಾತ್ರಾದಿ ದೈವತ್ಯಂ ಮುಖಿ ಪಾವಕ ಮುಚ್ಚಂತೆ ದಂಡಮೇಶ್ವರ ದೈವತ್ಯಂ ಪಾದಂ ಪ್ರಜಾಪತಿ ಸ್ಥತ. ಅಂದರೆ ದೀಪಸ್ತಂಭಗಳಲ್ಲಿ ಅಗ್ರದಲ್ಲಿಯೂ ಅಗ್ನಿಯು, ದಂಡದಲ್ಲಿ ರುದ್ರನು, ಬುಡದಲ್ಲಿ ಬ್ರಹ್ಮದೇವನು ನೆಲೆಸಿರ್ತಾರೆ. ಗುರುವಿನ ಅನುಗ್ರಹವನ್ನ ಪಡೆದುಕೊಳ್ಳುವ ಅಪೇಕ್ಷೆ ಇರುವವರು ದೇವರಿಗೆ ದೀಪ ಹಚ್ಚಿದ್ರೆ ಸಾಕು, ಗುರು ಕೃಪೆ ಸದಾ ಅವರ ಮೇಲೆದ್ದು ಮುನ್ನಡೆಸುತ್ತದೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಸದಾ ನೆಲೆಸಿರುತ್ತದೆ, ಹಚ್ಚ ಹಸುರಾಗಿರುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.